ಬೆಳೆ ಬೆಳೀತದಲ್ಲ ಬಂದು ಇಟ್ಕೊಂಡು ಅಲ್ಲೇ ಮಾರ್ಕೆಟ್ ಮಾಡ್ಕೋತಾರೆ ಅವರು. ಇದು ಒಳ್ಳೇದಲ್ವಾ? ಉಳಿದಂತೆ ನೀವು ಮಾಡಿರಿ, ಒಳ್ಳೆ ಚಲೋಗಿರೋ ಮಾಡ್ತೀವಿ, ಡೆವಲಪ್ ಮಾಡ್ತೀವಿ ಅಂತ ಹೇಳ್ತೀರಿ. ಇದನ್ನು ಮಾಡುವಂಥದ್ದು ಭಾಳ ಅವಶ್ಯಕ. ಈ ದಿಶೆಯಲ್ಲಿ ಬುದ್ಧಿವಂತರಾದಂಥ ಪಾರ್ಥ ಜಾರಕಿಹೊಳಿ ಅವರು, ಜೊತೆಗೆ ಆಧುನಿಕ ಮನಮೋಹನ್ ಸಿಂಗ್ರನ್ನು ಕರೆಸಿಕೊಳ್ಳುವಂಥ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಈ ಚಿಂತನೆ ಮಾಡಬೇಕು ಅನ್ನೋದು ರೈತ ಪರವಾಗಿ ನಾವು ಒಂದಿಷ್ಟು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದಿಟ್ಟಾಗ ಇನ್ನೂ ನಮ್ಮ DCC ಬ್ಯಾಂಕ್ ಬರೀ ನೀವು 10,000 ಕೋಟಿ ಅಷ್ಟಲ್ಲ, ಇನ್ನೂ ಹೆಚ್ಚಿಗೆ ಆಗ್ತದೆ. ಯಾಕಂದ್ರೆ ರೈತರಿಗೆ ಕೊಡೋದ್ರಿಂದಾಗಿ ಸಹಜವಾಗಿನ ರೈತ ಬೆಳೆದ ಬೆಳೆ ಇನ್ನಷ್ಟು ಹೆಚ್ಚು ಬೆಳೆದ ಕಬ್ಬನ್ನು ನಿಮ್ಮಲ್ಲೇ ಹಾಕ್ತಾರೆ, ನಿಮಗೆ ಲಾಭ ಆಗ್ತದೆ. ಶುಗರ್ ಫ್ಯಾಕ್ಟ್ರಿಗಳಿಗೆ ಲಾಭದಾದ್ರಿಂದ ಇಷ್ಟಾದರೂ ಮಾಡಿದರೆ ರೈತ ಬದುಕಿ ಉಳಿತಾನ. ಬೇಡ ಒಂದು 40,000ಕ್ಕೆ ಇನ್ನೂ ಒಂದು ಆಪ್ಷನ್ ಅದ. ಒಂದು 40,000ಕ್ಕೆ ನೀವು ಶೂನ್ಯ ಬಡ್ಡಿ ಕೊಟ್ಟರೆ ಇನ್ನು 60,000ಕ್ಕೆ ಮಿನಿಮಮ್ ಬಡ್ಡಿ ಹೆಚ್ಚಿ ರೈತ ಸಾಲ ಮಂಜೂರು ಮಾಡಿರಿ 1 ಲಕ್ಷ 1 ಎಕರೆಗೆ ಅಲ್ವಾ? ಇದು ರೈತಗೆ ಒಂದು ಹೊಸ ಆಯ್ತು ಕೊಟ್ಟಂಗೆ ಆಗ್ತದೆ. ಈ ದಿಶೆಯಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ದವರು ಅಣ್ಣಾಸಾಹೇಬ್ ಜೊಲ್ಲೆ ಮತ್ತು ನಮ್ಮ ಪಾರ್ಥ ಜಾರಕಿಹೊಳಿ ಅವರು, ಅದೇ ಕಾಲಕ್ಕೆ ವಿರೋಧ ಪಕ್ಷದವರು ನಿಮಗೆ ಗೊತ್ತದ, ರಮೇಶ್ ಕತ್ತಿಯವರಾಗಿರ್ಬೋದು, ನಮ್ಮ ಲಕ್ಷ್ಮಣ ಸವದಿಯವರಾಗಿರ್ಬೋದು, ಅಥವಾ ಇನ್ನುಳಿದವರಾಗಿರ್ಬೋದು, ಅವರು ಚರ್ಚೆ ಮಾಡಿ ಈ ದಿಶೆಯಲ್ಲಿ ಹೆಜ್ಜೆ ಇಟ್ಟರೆ ಭಾಳ ಯೋಗ್ಯ ಅಂತ ನನಗೆ ಅನಿಸಿದ ಮಾತು ಹೇಳಿದ್ದೀನಿ. ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡಿ. 16 ನ್ಯೂಸ್ ಅರ್ಥಾತ್ ಹೆಚ್ಚು ಥರ ಇರೋದು ಸತ್ಯದ ಕೈಗಳಲ್ಲಿ ವಂದನೆಗಳು.